ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಅಡ್ಗೆ ಹಬ್ಬ ಯೂಟ್ಯೂಬ್ ಚಾನಲ್. ಬಜ್ಜಿ ಮಾಡೋ ತರ ಈಸಿಯಾಗಿ ಸಿಂಪಲ್ ಆಗಿ ಮೊಟ್ಟೆ ಕೋಳಿಯಲ್ಲಿ ಸಿಗುವಂತಹ ಚಿಕ್ಕ ಚಿಕ್ಕ ಮೊಟ್ಟೆ ಉಪಯೋಗಿಸ್ಕೊಂಡು ಹೇಗೆ ಮೊಟ್ಟೆ ಕೋಳಿ ಸುಕ್ಕ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಫಟಾಫಟ್ ಅಂತ 5 ನಿಮಿಷದಲ್ಲಿ ಮಾಡ್ಕೋಬಹುದು. ಫಸ್ಟ್ ಒಂದು ಕಡಾಯಿ ತಗೊಳ್ಳಿ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬಿಸಿ ಆದ್ಮೇಲೆ ನಾನು ವಿಡಿಯೋದಲ್ಲಿ ತೋರಿಸಿರೋ ತರ ತೆಂಗಿನಕಾಯಿನ, ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ. ಅದನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಎಣ್ಣೆ ಒಳಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. 3-4 ನಿಮಿಷ ಅದನ್ನ ಫ್ರೈ ಮಾಡ್ತಾ ಇದ್ರೆ ಅದು ಗೋಲ್ಡನ್ ಬ್ರೌನ್ ಗೆ ಟರ್ನ್ ಆಗುತ್ತೆ. ಆಗ ಒಂದು ಒಳ್ಳೆ ಘಮ ಬರುತ್ತೆ. ಅದಾದ್ಮೇಲೆ ಫ್ರೈಡ್ ತೆಂಗಿನಕಾಯಿನ ಒಂದು ಪ್ಲೇಟಿಗೆ ಸಪರೇಟ್ ಆಗಿ ತೆಗ್ದಿಡಿ. ಅದೇ ಕಡಾಯಿಗೆ ಇನ್ನ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಮೊಟ್ಟೆ ಕೋಳಿಯಲ್ಲಿ ಸಿಗುವಂತಹ ಚಿಕ್ಕ ಚಿಕ್ಕ ಮೊಟ್ಟೆನೆಲ್ಲ ಸಪರೇಟ್ ಆಗಿ ತೆಗೆದಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಇದು ಆಯಿಲಿಗೆ ಸೇರಿಸ್ಕೊಂಡಿದ್ದಾದ್ಮೇಲೆ 1-2 ನಿಮಿಷ ಅದನ್ನ ಹಾಗೆ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಸಿಂಪಲ್ ಅಂತಾರೆ. ಟೇಸ್ಟ್ ಹೆಂಗಿರುತ್ತೋ ಅಂತ ಯೋಚನೆ ಮಾಡಬೇಡಿ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಫ್ರೈ ಮಾಡ್ತಾ ಇದ್ರೆ ನೀರೇನಾದ್ರೂ ಇದ್ರೆ ಅದು ಸಹ ಡ್ರೈ ಆಗೋಗುತ್ತೆ. ಅದಾದ್ಮೇಲೆ ಮನೇಲೆ ಮಾಡಿರುವಂತಹ ಬೇಳೆ ಸಾಂಬಾರ್ ಪೌಡರ್ ಆದ್ರೂ ಹಾಕೋಬಹುದು ಅಥವಾ ಖಾರದ ಪುಡಿನಾದ್ರೂ ಹಾಕೋಬಹುದು. ಬೇಳೆ ಸಾಂಬಾರ್ ಪೌಡರ್ ಹಾಕೋದ್ರಿಂದ ಸಖತ್ ಟೇಸ್ಟ್ ಬರುತ್ತೆ. ಇದು ಇದ್ರ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಆ ಪುಡಿನೆಲ್ಲ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಜಾಸ್ತಿ ಟೈಮ್ ಏನ್ ತಗೊಳ್ಳಲ್ಲ ಬೇಯಲಿಕ್ಕೆ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ 70% ಬೆಂದಿದೆ. ಡ್ರೈ ಅನ್ಸ್ತಿದೆಯಲ್ಲ, ಅದಕ್ಕೆ ಒಂದು ಅರ್ಧ ಕಪ್ ನೀರ್ ಹಾಕೊಂಡು ಇದನ್ನ ಚೆನ್ನಾಗಿ ಫುಲ್ 100% ಕುಕ್ ಮಾಡ್ಕೊತಿದ್ದೀನಿ. ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಳ್ಳಿ, ತಳ ಹಿಡಿಯೋದಿಲ್ಲ. ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಕುಕ್ ಮಾಡ್ಕೊಳ್ಳಿ. 100% ಬೆಂದಿರುತ್ತೆ. ಅದಕ್ಕೆ ಮೊದ್ಲೇ ನಾವೇನು ಹುರಿದಿಟ್ಕೊಂಡಿದ್ವಿ ತೆಂಗಿನಕಾಯಿ ಪೀಸ್ ನ, ಅದನ್ನ ಸೇರಿಸ್ಕೊಳ್ತಿದ್ದೀನಿ. ನಾನು ಸೇರಿಸಿ ಮಿಕ್ಸ್ ಮಾಡ್ತಾ ಒಂದು ಫ್ಲೇವರ್ ಬರುತ್ತಲ್ಲ, ಆಹಾ, ಫ್ಲೇವರ್ ನಿಮಗೆ ಅವಾಗ್ಲೇ ಗೊತ್ತಾಗ್ಬಿಡತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ. ಮೇಲೆ ಗಾರ್ನಿಶಿಂಗ್ ಮಾಡ್ಲಿಕ್ಕೆ ಅಂತ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಆಯ್ತು ನೋಡಿ, ನಮ್ಮ ಅಜ್ಜಿ ಮಾಡೋ ತರ ಮೊಟ್ಟೆ ಕೋಳಿ ಸುಕ್ಕ ಫ್ರೈ. ಇದನ್ನ ಎಲ್ಲರೂ ಸಹ ಈಸಿಯಾಗಿ ಮಾಡ್ಕೋಬಹುದು, ಬ್ಯಾಚುಲರ್ಸು ಮಾಡ್ಕೋಬಹುದು. ಎಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ. ನೀವು ಸಹ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತ. ನಮ್ಮ ಅಡಿಗೆ ಹಬ್ಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.